ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ತಂಡದ ವಿರುದ್ಧ ಪಾಕಿಸ್ತಾನ ತಂಡ ಹೀನಾಯವಾಗಿ 61 ರನ್ಗಳಿಂದ ಸೋತ ಬಳಿಕ ಪಾಕಿಸ್ತಾನದ ಮಾಜಿ ಆಟಗಾರ ಮತ್ತು ದಿಗ್ಗಜ ಆಟಗಾರ ಆಗಿರುವಂತಹ ಶೋಯಬ್ ಅಖ್ತರ್ ಅವರಾದ್ರೆ ಬೈದಿದ್ದಾರೆ ಅಂತ ಹೇಳ್ಬೋದು. ಪಾಕಿಸ್ತಾನದ ಚೇರ್ಮನ್ಗೆ ಮತ್ತು ಪಾಕಿಸ್ತಾನದ ಎಲ್ಲ ಆಟಗಾರರಿಗೂ ಕೂಡ ಬೈದಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದ ಆಟಗಾರರಿಗೆ ಮತ್ತು ಚೇರ್ಮನ್ಗೆ ಶೋಯಬ್ ಅಖ್ತರ್ ಏನೆಲ್ಲ ಬೈದಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಾಗ ಹೈ ವೋಲ್ಟೇಜ್ ಪಂದ್ಯ ಮತ್ತು ಬಿಗ್ಗೆಸ್ಟ್ ರೈವಲ್ರಿ ಪಂದ್ಯ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿನೂ ಕೂಡ ಈ ಪಂದ್ಯಕ್ಕಾಗಿ ಎದುರಾದ್ರೆ ನೋಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಭಾರತದ ಎಲ್ಲ ಚೇರ್ಮನ್ಸ್ ಆಗಿರ್ಬೋದು, ಜೈಸ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ರು ಮತ್ತು ಅದೇ ರೀತಿಯಾಗಿ ಪಾಕಿಸ್ತಾನದ ಚೇರ್ಮನ್ ಆಗಿರುವಂತಹ ಮೊಹಸಿನ್ ನಖ್ವಿ ಕೂಡ ಅಲ್ಲಿಗೆ ಬಂದಿದ್ರ ಅಂತಾನೆ ಹೇಳ್ಬೋದು ಪಂದ್ಯ ನೋಡಲು. ಇನ್ನು ಆ ಪಂದ್ಯ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಗೊತ್ತಾಗಿ ಪಾಕಿಸ್ತಾನದ ಚೇರ್ಮನ್ ಆಗಿರುವಂತಹ ಮೊಹಸಿನ್ ನಖ್ವಿ ಬಂದ್ಬಿಟ್ಟು ಪಂದ್ಯ ಮುಗಿಯೋದಕ್ಕಿಂತ ಮುಂಚೆನೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಈಗ ಶೋಯಬ್ ಅಖ್ತರ್ ಅವರು ಬೆಂಕಿ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನೀವು ಈ ರೀತಿ ಮಾಡೋದಾಗಿದ್ರೆ ಭಾರತದ ವಿರುದ್ಧ ನೀವು ಪಂದ್ಯನೇ ಆಡಬಾರ್ದಾಗಿತ್ತು, ಆವಾಗಲೇ ಬೈಕಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮತ್ತು ಎಲ್ಲ ಪಾಕಿಸ್ತಾನದ ಕ್ರಿಕೆಟ್ ನ ಮರ್ಯಾದೆ ಆದ್ರೆ ತೆಗೆದಿದ್ದೀರಿ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಬಗ್ಗೆ ಇಲ್ಲದ ಸಲ್ಲದ ಅಪವಾದಗಳನ್ನಾದ್ರೆ ಹೊರಿಸ್ತಾ ಇದ್ದೀರಿ. ಈ ರೀತಿ ಮಾಡೋದು ಸರಿಯಲ್ಲ ಮತ್ತು ನಿಮ್ಮಿಂದ ಮತ್ತು ಆ ಬಾಂಗ್ಲಾದೇಶದಿಂದ ಪಾಕಿಸ್ತಾನದ ಕ್ರಿಕೆಟ್ಗೆ ಅಪಹಾಸ್ಯ ಉಂಟಾಗುತ್ತಿದೆ ಮತ್ತು ಕೆಟ್ಟ ಹೇಳಿಕೆಗಳು ಕೂಡ ಬರ್ತಾ ಇದೆ. ಈ ರೀತಿ ಮಾಡುವುದು ಸರಿಯಲ್ಲ ಅಂತಂದು ಮೊಹಸಿನ್ ನಖ್ವಿಗೆ ಆದ್ರೆ ಬೈದಿದ್ದಾರೆ ಅಂತ ಹೇಳ್ಬೋದು ಶೋಯಬ್ ಅಖ್ತರ್. ಶೋಯಬ್ ಅಖ್ತರ್ ಅವರು ಪಾಕಿಸ್ತಾನದ ಆಟಗಾರರ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಆಟಗಾರರನ್ನು ನಾನು ನೋಡಲು ಆಗುತ್ತಿಲ್ಲ ಮತ್ತು ಇವರಿಗೆ ಎಲ್ಲ ಈಗಾಗಲೇ ಏಜ್ ಕೂಡ ಆಗಿದೆ. ಎಂತೆಂತ ಪಾಕಿಸ್ತಾನದ ಯಂಗ್ಸ್ಟರ್ ಗಳು ಕೂಡ ಕಾಯ್ತಾ ಇದ್ದಾರೆ. ಅಂತ ಆಟಗಾರರಿಗೆ ಅವಕಾಶ ಕೊಟ್ಟು ಅವರನ್ನು ನೀವು ಮುಂದೆ ತನ್ನಿ. ಇಂಥ ಆಟಗಾರರಿಗೆ ಮತ್ತು ಆಡುವ ಎಬಿಲಿಟಿ ಇಲ್ಲದ ಆಟಗಾರರಿಗೆ ನೀವು ಅವಕಾಶನೇ ಕೊಡಬೇಡಿ. ಆ ಬಾಬರ್ ಅಜಮ್ಗೆ ಯಾಕೆ ನೀವು ಚಾನ್ಸ್ ಕೊಡ್ತಾ ಇದ್ದೀರಾ? ಬಾಬರ್ ಅಜಮ್ ಅವರು ಏನಂತ ಪ್ರೂವ್ ಮಾಡ್ತಾ ಇದ್ದಾರೆ T20ಯಲ್ಲಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಶೋಯಬ್ ಅಖ್ತರ್ ಮಾತ್ರ ಪಾಕಿಸ್ತಾನದ ಆಟಗಾರರಿಗೆ ಮತ್ತು ಚೇರ್ಮನ್ಗೆ ಸಿಕ್ಕಾಪಟ್ಟೆ ಆದ್ರೆ ಬೈದಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.